ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯ ಅನಂತನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಅಖಂಡ ಜ್ಯೋತಿ ಭವನ್ ಆವರಣದಲ್ಲಿ ಆದಿಶಕ್ತಿ ಯಜ್ಞಮಾತೆ ಹಾಗೂ ಮಾತೃಶಕ್ತಿಯಾದ ಜಗದಾಂಬ ಸರಸ್ವತಿರವರ 62ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರು ಮೊದಲಿಗೆ ಜ್ಯೋತಿ ಬೆಳಗಿಸಿ ನಂತರ ಜಗದಾಂಬ ಸರಸ್ವತಿರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪ ನಮನ ಸಲ್ಲಿಸಿದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅನಂತನಗರ ಶಾಖೆಯ ಮುಖ್ಯಸ್ಥರಾದ ಬಿಕೆ ಅಮೃತ ಅಕ್ಕರವರು ಮಾತನಾಡಿ, ಜಗದಾಂಬ ಸರಸ್ವತಿರವರು ಒಬ್ಬ ಮಹಾನ್ ಗುರು ಮಾತ್ರವಲ್ಲ, ದೇವರ ಸ್ಥಾಪನಾ ಕಾರ್ಯದಲ್ಲಿ ಮೊದಲ ಶಕ್ತಿಯಾಗಿ, ಜ್ಞಾನದ ಮಾತೆಯಾಗಿ ಮತ್ತು ವಿಶ್ವಮಾತೆಯ ಪ್ರತೀಕವಾಗಿದ್ದಾರೆ ಎಂದರು. ಇನ್ನು ಜಗದಾಂಬ ಸರಸ್ವತಿಯವರು ಈಶ್ವರಿ ವಿಶ್ವವಿದ್ಯಾಲಯ ಫೌಂಡೇಶನ್ನ ಸ್ಥಾಪಕರಾಗಿದ್ದಾರೆ. ಹಾಗೆಯೇ ಶುದ್ಧತೆ, ಸಹನೆ, ವಿನಯ ಮತ್ತು ಆತ್ಮಿಕ ಜ್ಞಾನದ ಜೀವಂತ ಮಾದರಿಯಾಗಿದ್ದರು. ಅವರು ಕೇವಲ ಉಪದೇಶ ಮಾಡಲಿಲ್ಲ, ತಾವು ಬದುಕಿದ ರೀತಿಯೇ ಒಂದು ಪಾಠವಾಗಿತ್ತು. ಈ ನಿಟ್ಟಿನಲ್ಲಿ ಅವರಿಗೆ ಆದಿಶಕ್ತಿ ಮತ್ತು ಯಜ್ಞಮಾತೆ ಎಂಬ ಸ್ಥಾನವನ್ನು ನೀಡಲಾಗಿದೆ ಎಂದರು. ಇನ್ನು ಜಗದಾಂಬ ಸರಸ್ವತಿರವರ ಸಂದೇಶದ ಸಾರ ಹೀಗಿದೆ: ಮೊದಲು ಸ್ವತಃ ಪರಿವರ್ತನೆ ಹೊಂದಿ, ನಂತರ ನಿಮ್ಮ ಜೀವನವೇ ಇತರರಿಗೆ ಪ್ರೇರಣೆಯಾಗುತ್ತದೆ ಎಂದು ತಿಳಿಸಿದ್ದಾರೆ ಎಂದು ಹೇಳಿದರು. ಜಗದಾಂಬ ಸರಸ್ವತಿರವರು ಅನೇಕ ಸಹೋದರ ಸಹೋದರಿಯರಿಗೆ ಆತ್ಮಿಕ ಜೀವನದಲ್ಲಿ ಸ್ಥಿರತೆ ನೀಡಿದರು. ಆತ್ಮಿಕವಾಗಿ ಎಲ್ಲ ಆತ್ಮಗಳನ್ನು ದೇವರೊಂದಿಗೆ ಜೋಡಿಸುವ ಮಾತೃಶಕ್ತಿಯಾಗಿದ್ದರು. ಪ್ರೀತಿ ಮತ್ತು ಜ್ಞಾನದ ಮೂಲಕ ವಿಶ್ವದ ಪರಿವರ್ತನೆಗೆ ಸಹಾಯ ಮಾಡಿದರು. ಹೀಗಾಗಿ ಜಗದಾಂಬ ಸರಸ್ವತಿರವರು ಯಜ್ಞಮಾತೆ, ಜಗದಾಂಬೆ ಎಂದು ಸಹ ಕರೆಯುತ್ತಾರೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿಯ ಸಹೋದರ ಸಹೋದರಿಯರು ಭಾಗವಹಿಸಿದರು. मम्मा को प्यार से, बाबा को याद से अभी श्रद्धांजलि अर्पण करेंगे। उसका पहले आप सभी लोग क्या करना, क्या करेंगे? साधारण रीति से रहेंगे, मम्मा जैसा बनेंगे। एटलीस्ट एक पॉइंट आप सब लोग मम्मा का एक पॉइंट धारण करना है। ऐसा आज दृढ़ संकल्प करना। आज बाबा मुरली में बताए ना, दृढ़ संकल्प से हमारा सिद्धि स्वरूप बनता है। ऐसा आज भी आप सभी लोग
साधारण रीति पुरुषार्थी नहीं बनना है, हम माया को दूर करने वाला बच्चा बनना है। मम्मा कैसे थी शेरणी, कोई भी परिस्थिति में मम्मा नहीं झुकता था, निर्भय था, है ना। ऐसा मम्मा का गुण हमारा जीवन में धारण करना है, एक्यूरेट बनना है ना। मम्मा मुरली में लेट नहीं आता था, एक्यूरेट मुरली क्लास स्टार्ट होने के पहले मम्मा आके बैठते थे क्लास में, हाँ, मुरली पूरा सुनते थे मम्मा, हाँ। तो मुरली का पॉइंट जीवन में धारण करते थे, ऐसा साधारण मम्मा नहीं बना, है ना। और ज्ञान, योग, धारणा, सेवा 4 सब्जेक्ट में मम्मा परफेक्ट बना, इसलिए मम्मा का टाइटल उसको मिला, है ना। ऐसा हम भी आज मम्मा का गुण हम धारण करना है, दृढ़ संकल्प करके। कोई भी आज से दृढ़ संकल्प करना, मुरली क्लास मिस नहीं करना।
ಓಂ ಶಾಂತಿ. ಈ ದಿನ ನಾವೆಲ್ಲರೂ ಕೂಡ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಈ ದಿನ ಜಗದಂಬಾ ಸರಸ್ವತಿಯ ಪುಣ್ಯ ಸ್ಮೃತಿಯನ್ನ ನಾವು ಆಚರಣೆ ಮಾಡುತ್ತಿದ್ದೇವೆ. ಜಗದಂಬೆ ಎಂದರೆ ಇಡೀ ಜಗತ್ತಿಗೆ ಅವರು ತಾಯಿಯಾಗಿದ್ದಾರೆ, ಸರಸ್ವತಿ ಆಗಿದ್ದಾರೆ ಹಾಗೂ ಲಕ್ಷ್ಮಿ ಆಗಿದ್ದಾರೆ. ಅಂತಹ ಲಕ್ಷ್ಮಿ ಹಾಗೂ ಸರಸ್ವತಿಯನ್ನ ಇವತ್ತು ಸ್ಮರಣೆ ಮಾಡ್ತಾ ಅವರಲ್ಲಿರುವಂತಹ ಒಂದು ಶಕ್ತಿ ಹಾಗೂ ಗುಣಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ನಾವು ಸಹ ಅವರ ಸಮಾನ ಆಗ್ಬೇಕು ಅನ್ನುವಂತ ಒಂದು ಸ್ಮೃತಿಯಿಂದ ಇವತ್ತು ಪುಣ್ಯ ಸ್ಮೃತಿಯನ್ನ ಆಚರಣೆ ಮಾಡುತ್ತಿದ್ದೇವೆ. ಹೀಗೆ ಜಗದಂಬಾ ಸರಸ್ವತಿ ಸಿಂಧ್ ಹೈದರಾಬಾದಿನ ಅಮೃತಸರದಲ್ಲಿ ಅವರು ಜನ್ಮವನ್ನ ತಗೊಂಡ್ರು. ಅವರ ಒಂದು ಜೀವನವನ್ನ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸಮರ್ಪಿತ ಮಾಡಿ, ಕುಮಾರಿ ಜೀವನವನ್ನ ಸಮರ್ಪಿತ ಮಾಡಿ ಅವರು ಈ ಒಂದು ಈಶ್ವರೀಯ ವಿದ್ಯಾಲಯದಿಂದ ಪರಮಾತ್ಮನಿಂದ ಸಿಗುವಂತಹ ಶಿಕ್ಷಣವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರು ಈ ದಿನ ಜಗದಂಬೆ ಸರಸ್ವತಿ, ಲಕ್ಷ್ಮಿ, ದುರ್ಗೆ, ಕಾಳಿ ಅನೇಕ ಹೆಸರುಗಳಿಂದ ಭಕ್ತಿ ಮಾರ್ಗದಲ್ಲಿ ಆ ಗಾಯನ ಮಾಡ್ತಾರೆ. ಅದೆಲ್ಲ ಸ್ವರೂಪಗಳು ಜಗದಂಬೆಯ ಸರಸ್ವತಿದೇ ಆಗಿದೆ. ಹಾಗಾಗಿ ಅವರು ಸಹ ಗುಣ ಶಕ್ತಿಯನ್ನ ಯಾರಿಂದ ಪಡ್ಕೊಂಡ್ರು? ಸ್ವಯಂ ಪರಂಪಿತ ಪರಮಾತ್ಮನಿಂದ ಪಡ್ಕೊಂಡ್ರು. ಏಕೆಂದ್ರೆ ಅವರು ನಿರಂತರ ಪರಮಾತ್ಮ ಕಲಿಸ್ಕೊಡುವಂತ ಶಿಕ್ಷಣವನ್ನ ಅವರು ನಿರಂತರ ಸತತವಾಗಿ ಅಭ್ಯಾಸ ಮಾಡಿ ಅವರ ಜೀವನವನ್ನ ಸಾರ್ಥಕ ಮಾಡಿಕೊಂಡ್ರು. ಹಾಗಾಗಿ ಮಮ್ಮಾರವರು ಯಾವಾಗಲೂ ಸಹ ಪ್ರತಿ ಸಮಯವನ್ನ ಅಂತಿಮ ಸಮಯ ಎಂದು ತಿಳಿದು ಅವರು ಪುರುಷಾರ್ಥ ಅಂದ್ರೆ ಪರಮಾತ್ಮನ ಸ್ಮರಣೆಯನ್ನ ಮಾಡ್ತಾ ಇದ್ರು. ಏನೇ ಮಾಡ್ಬೇಕು ಅಂದ್ರೆ ಇವಾಗ್ಲೇ ಮಾಡ್ಬೇಕು ಅನ್ನುವಂತ ಒಂದು ಅವರ ಜೀವನದಲ್ಲಿ ಧಾರಣೆಯಾಗಿತ್ತು. ನಾಳೆ ಮಾಡೋಣ, ನಾಡಿದ್ ಮಾಡೋಣ ಅಂತ ಇರ್ಲಿಲ್ಲ. ಏನ್ ಮಾಡ್ಬೇಕು ಈ ಸೆಕೆಂಡ್ ಅಲ್ಲೇ ಮಾಡ್ತಾ ಇದ್ರು. ಹಾಗೂ ಪರಮಾತ್ಮನ ಆಜ್ಞೆಯನ್ನ ಅವರು ಚಾಚು ತಪ್ಪದೆ ಅವರು ಪಾಲಿಸುತ್ತಿದ್ದರು. ಅವರು ಯಾವತ್ತೂ ಕೂಡ ಪರಮಾತ್ಮನ ಆಜ್ಞೆ ಮೀರದೆ ಅವರ ತನ್ನ ಬುದ್ಧಿಯನ್ನ ಉಪಯೋಗಿಸುತ್ತಿರಲಿಲ್ಲ. ಪರಮಾತ್ಮ ಏನ್ ತಿಳಿಸ್ತಾರ ಆಜಿ ಪಾಠಾಕಿ ಅವರು ಅವರ ಜೀವನದಲ್ಲಿ ನಡ್ಕೊಳ್ತಾ ಇದ್ರು. ಈ ರೀತಿ ಜಗದಂಬೆ ಈ ಜಗತ್ತಿಗೆ ಅಂಬೆ ಆಗಿದ್ದಾರೆ. ಹಾಗಾಗಿ ಅವರು ಈ ಒಂದು ಜ್ಞಾನ ಮಾರ್ಗದಲ್ಲಿ ನಡೆದು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶಕರಾಗಿದ್ದಾರೆ. ಹಾಗಾಗಿ ಇವತ್ತಿನ ದಿನ ನಮ್ಮ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಪುಣ್ಯ ಸ್ಮರಣೆಯನ್ನ ಮಾಡೋಣ. ಸೊ ಇವತ್ತಿನ ದಿವಸ 24ನೇ ಜೂನ್ ತಿಂಗಳಲ್ಲಿ ನಮ್ಮ ಜಗದಂಬ ರಾಧೆ, ನಾವು ಯಜ್ಞದಲ್ಲಿ ಮಮ್ಮ ಅಂತ ಕರಿತೇವೆ. ಮಮ್ಮ ಯಾದಕ್ಕೆ ಅಂದರೆ ಈ ಯಜ್ಞದ ಒಂದು ಆದಿಯಲ್ಲಿ ಈ ಯಜ್ಞ ಸ್ಥಾಪನೆ ಮಾಡುವಾಗ ಪ್ರತಿಯೊಬ್ಬರನ್ನು ಒಂದು ತಾಯಿಯ ರೂಪದಿಂದ ಪಾಲನೆ ಕೊಟ್ಟಿದ್ರು. ಪಾಲನೆಯ ಜೊತೆಗೆ ನಮ್ಮ ಜೀವನವನ್ನು ಆಧ್ಯಾತ್ಮಿಕ ಮತ್ತು ಸಮರ್ಪಿತ ಭಾವನೆಯಿಂದ ಈ ಒಂದು ಜಗತ್ತನ್ನು ಪರಿವರ್ತನೆ ಮಾಡುವುದಕ್ಕೆ ನಮ್ಮ ಜೀವನವನ್ನು ಸಮರ್ಪಣೆ ರೂಪದಿಂದ ಯಾವ ರೀತಿ ಗಳಿಸಬೇಕು ಅನ್ನೋ ಒಂದು ಪಾಲನೆ ಅವರಿಂದ ಸಿಕ್ಕಿದೆ. ಅವರ ಒಂದು ಪವಿತ್ರತೆ, ಅವರ ಒಂದು ದೃಢತೆ, ಅವರ ಒಂದು ಎವರ್ ರೆಡಿ, ಯಾವುದೇ ಕಾರಣಕ್ಕೂ ಯಾವುದೇ ಸೇವೆಗೆ ಪರಮಾತ್ಮನ ಆದೇಶಕ್ಕೆ ಅವರು ಯಾವಾಗಲೂ ಮುಂದೆಜ್ಜೆ ಇಡ್ತಾ ಇದ್ರು. ಅಂತಹ ಮಮ್ಮರವರ ಇವತ್ತಿನ ದಿವಸ ಸ್ಮೃತಿ ದಿವಸ. ಅವರ ಒಂದು ಪವಿತ್ರತೆಯ ಒಂದು ಬುನಾದಿಯೇ ನಮ್ಮ ಒಂದು ಯಜ್ಞ. ಈಗ ಎಷ್ಟೋ ಒಂದು ಅನೇಕ ದೇಶಗಳಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ. ಅನೇಕ ಜಗತ್ತಿನ ಒಂದು ಅನೇಕ ಕಂಟ್ರೀಸ್ ನಲ್ಲಿ ಈ ಒಂದು ಸಂಸ್ಥೆ ನಡೀತಾ ಎಲ್ಲರೂ ಈ ಒಂದು ಸಂಸ್ಥೆಯ ಒಂದು ಜ್ಞಾನದಿಂದ, ರಾಜಯೋಗದಿಂದ ಬಹಳಷ್ಟು ಲಾಭವನ್ನು ಪಡಿತಾ ಇದ್ದಾರೆ. ಸೊ ಮಗದೊಂಬೆ ನಿಮ್ಮೆಲ್ಲರಿಗೂ ಒಂದು ವಿನಂತಿಯಾಗಿದೆ, ನೀವು ನಿಮ್ಮಲ್ಲಿ ಇರುವ ಯಾವುದೇ ನಿಯರೆಸ್ಟ್ ಸೆಂಟರ್ಸ್ ಇದೆಯೋ ಅಲ್ಲಿ ಹೋಗಿ ನೀವು ಕೂಡ ರಾಜಯೋಗವನ್ನು ತಿಳ್ಕೊಳ್ಳಿ, ತಮ್ಮ ಜೀವನವನ್ನು ಸಾಧನೆ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಶಾಂತಿವಾಗಿ ನಿಮ್ಮ ಜೀವನ ಎಲ್ಲ ವಿಜಯ ಆಗಿರಬೇಕು ಅಂತ ನಾವು ಇಚ್ಛಿಸ್ತಾ ಇದ್ದೇವೆ. ಓಂ ಶಾಂತಿ.